ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ನಾನಿವತ್ತು ಒಂದು ತುಂಬ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ಆದರೆ ಒಂದು 2-3 ಹವರ್ಸಲ್ಲಿ ಬಿಗಿನರ್ಸ್ಗೆ 1 ಡೇನಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಕಡಿಮೆ ಇದ್ದರೆ, ಪ್ರಾಕ್ಟೀಸ್ ಇರೋರಿಗೆ ಒಂದು 2-3 ಹವರ್ಸಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ನೋಡಿ, ನಾನಿವತ್ತು ಈ ಥರ 2 ಕಲರ್ನ ತೊಗೊಂಡಿದ್ದೀನಿ. ಇದು ಉಳಿದಿರೋವಂಥ ಥ್ರೆಡ್ಡು, ನಾನು ಬೇರೆ ಸೀರೆಗೆ ಹಾಕಿರೋ ಥ್ರೆಡ್ ಇದು. ಅದನ್ನು ಈ ಥರ ರೋಲ್ ಮಾಡಿ ನೋಡಿ, ಡಬಲ್ ಟೇಪ್ ಹಾಕಿ ಪ್ರೆಸ್ ಮಾಡಿಟ್ಟಿದ್ದೆ. ಇದಕ್ಕೂ ಹಾಕಿದೆ, ಅದು ಬಿಚ್ಚಿ ಹೋಗಿದೆ. ಈ ಥರ ನೀವು ಮಾಡೋದ್ರಿಂದ ದಾರಗಳೇನು ಗಂಟು ಬೀಳೋದಿಲ್ಲ, ನೀಟಾಗಿರುತ್ತೆ. ನೋಡಿ, ಇವತ್ತು ಇದು ನೋಡಿ ನಾನು ಬಟ್ಟೆಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಮೊದಲಿಗೆ ನಾನು ಮಾಡಿರೋವಂಥ ಡಿಸೈನ್ಸು. ಈ ವಿಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿ ನೀವು ನೋಡ್ಬೋದು, ನನ್ನ ಹಿಂದಿನ ವೀಡಿಯೋಸ್ನಲ್ಲಿ. ನೋಡಿ, ನೀಡಲ್ಲ ಯಾವಾಗಲೂ ಈ ಥರ ಕ್ಲೋಸ್ ಮಾಡಿಟ್ಟಿರಿ ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕಂದರೆ ಅದು ಹುಕ್ಕು ಅಲ್ಲಿ ಇಲ್ಲಿ ಏನಾದರೂ ಸಿಕ್ಕಾಕೊಂತು ಅಂದರೆ ನಾವು ಅವಸರದಲ್ಲಿ ತೊಗೋಬೇಕಾದ್ರೆ ಕಿತ್ಕೊಂಡ್ಬಂದ್ಬಿಡುತ್ತೆ. ಅದಕ್ಕೆ ಕ್ಲೋಸ್ ಮಾಡಿಟ್ಟಿರಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀರೆನ ಉಲ್ಟಾ ಭಾಗ ಸೀದಾ ನೋಡಿಕೊಂಡು ನೀವು ನಾಟ್ನ ಹಿಂದೆ ಬರೋ ಥರ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಮೊದಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ. ನೀವು ಜಿಗ್ಜಾಗ್ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ನೋಡಿ, 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ 2 ಚೈನ್ಸ್ ಹಾಕ್ಕೊತೀನಿ. ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ದಾರ ತರ್ತೀನಿ. ನೋಡಿ, ತಂದಾದ್ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಮಾಡಿಕೊಂಡು 3 ದಾರ ಇರುತ್ತೆ, 3ನ್ನ 2 ಮಾಡೋಣ, 2ನ್ನು 1 ಮಾಡೋಣ. ಇದೇ ಥರ 3 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರ ಹಾಕ್ಕೊಂಡು ದಾರನ ತರೋದು, 3ನ್ನ 2, 2ನ್ನ 1. ಗೊತ್ತಾಗ್ತಾ ಇದೆ ಅಲ್ವಾ? ಆಮೇಲೆ ಲೆಂತು ನೀವು ನೋಡಿಕೊಂಡು ಬಿಟ್ಕೊಳ್ಳಿ. ಸ್ವಲ್ಪ ಉದ್ದನೇ ಇರಲಿ, ತುಂಬ ಶಾರ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಒಂದು ಸ್ವಲ್ಪ ಉದ್ದ ಇರಲಿ. ನೋಡಿ, ಇದರಲ್ಲಿ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತಾ ಇದೆ ಅದು. ನೋಡಿ, ಈಗ 3 ಕಂಬಗಳಾಗಿದ ತಕ್ಷಣ 2 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ದಾರನ ತಂದು ಮತ್ತೆ ಆ್ಯಸ್ ಯೂಶ್ವಲ್ ಆಗಿ 3ನ್ನ 2, 2ನ್ನ 1 ಮಾಡ್ಕೊಳ್ಳೋಣ. 2 ಆಯಿತು, ಈಗ 1 ಆಯಿತು. ಇದೇ ಥರ 3 ಕಂಬಗಳನ್ನ ಮತ್ತೆ ಮಾಡ್ಕೊಳ್ಳೋಣ. 3 ಕಂಬಗಳಾಯಿತು. ಆಗಿದ ತಕ್ಷಣ ನೋಡಿ, ಸ್ವಲ್ಪ ಅದು ಹೆಚ್ಚು ಕಡಿಮೆ ಆಯಿತು. ಹಿಂಗಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಸೊ ನಾನು ಬಿಚ್ಚಿಬಿಡ್ತೀನಿ. ಬಿಚ್ಚಿಬಿಟ್ಟು ಮತ್ತೆ ಹಾಕ್ತೀನಿ. ಈಕ್ವಲ್ ಆಗಿ ಇರಬೇಕು ಎಲ್ಲದರದ್ದು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಈಗ ಆಯಿತು. ನೋಡಿ, ಮತ್ತೆ ಈಗ 3 ಕಂಬಗಳಾಗಿದ ತಕ್ಷಣ 2 ಚೈನ್ಸ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಹೋಗಿ ದಾರ ತರೋಣ. ತಂದು 2ನ್ನ 1, 3ನ್ನ 2, 2ನ್ನ 1 ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್. ಇದೇ ಥರ ಫುಲ್ ಬೇಸ್ ಲೈನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ನಿಮಗೆ ತೋರ್ಸೋಕ್ಕೆ ಅಂತ ಇಷ್ಟು ಹಾಕಿದ್ದೀನಿ. ಈಗ ಬನ್ನಿ ಇನ್ನೊಂದು ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇನ್ನೊಂದು ಕಲರ್ಗೆ ನಾನು ಗೋಲ್ಡ್ ಕಲರ್ನ ತೊಗೊಂಡಿದ್ದೀನಿ. ಅದನ್ನು ಬಟ್ಟೆಗೆ ಲಾಕ್ ಮಾಡಿಬಿಡ್ತೀನಿ ಫಸ್ಟು. ನೋಡಿ, ಬಟ್ಟೆಗೆ ಲಾಕ್ ಮಾಡಿ 1 ಚೈನ್ನ ಹಾಕ್ಕೊಂಡು ನೋಡಿ, ಫಸ್ಟ್ ಅಲ್ಲಿ ಏನು ಚೈನ್ ಇರುತ್ತಲ್ವ ಮೇಲ್ಗಡೆ, ಆ ಮನೇಲಿ ಹೋಗಿ ಮತ್ತೆ ಅಲ್ಲಿ ಒಂದು ಸತಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 3 ಚೈನ್ಸ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಸ್ಕಿಪ್ ಆಗಿದೆ. 3 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಚೈನಲ್ಲಿ ಹೋಗಿ ನಾವು ಲಾಕ್ ಮಾಡಬೇಕದನ್ನ. ನೋಡಿ, ಅದು ಸ್ಕಿಪ್ ಆಗಿದೆ. ಈಗ ನಾನು ಈ ಥರ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಗೊತ್ತಾಗ್ತಾಯಿದೆ ಅಲ್ವಾ? ಕಾಣಿಸ್ತಾ ಇದೆ. ಆ ಥರ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಾಗೆ ಹಾಕ್ಬೋದು. ನಾನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಬೀಡನ್ನ ಸ್ವಲ್ಪ ದಾರ ಮೇಲೆ ಮಾಡಿ 1 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ನಾವು ಕಂಬಗಳನ್ನ ಮಾಡಬೇಕು. 3 ಕಂಬಗಳನ್ನ ನೋಡಿ, ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೈಡಲ್ಲಿ ಹೋಗಿದೆ, ಅದು ನಿಮಗೆ ಕಾಣಿಸ್ತಾ ಇಲ್ಲ. ನಾನು ಆಗಲೇ ಅಬ್ಸರ್ವ್ ಮಾಡಲಿಲ್ಲ ಫ್ರೆಂಡ್ಸ್ ಅದನ್ನು. ನೋಡಿ, 3 ಕಂಬಗಳಾಗಿದ ತಕ್ಷಣ ಮತ್ತೆ ಈಗ ನಾವು ಬೀಡನ್ನ ಇನ್ಸರ್ಟ್ ಮಾಡೋದು. ನೋಡಿ, ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ದಾರ ಅಂತಂದು ಮತ್ತೆ ಕಂಬಗಳನ್ನ ಮಾಡ್ಕೊಳ್ಳೋದು. ನೋಡಿ, ಈಗ 3 ಕಂಬಗಳಾಯಿತು. ಈಗ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ.
ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗೋದು, ಮತ್ತು ಕಂಬಗಳನ್ನ ಮಾಡೋದು, 3 ಕಂಬಗಳನ್ನ. ನೋಡಿ ಈ ಥರ 3 ಆಗಿದ ತಕ್ಷಣ ನೆಕ್ಸ್ಟು ಸ್ಕಿಪ್ ಮಾಡಿಬಿಡೋಣ, ಬೀಡ್ ಬೇಡ. ಏನಕ್ಕೆ ಅದರಲ್ಲಿ ಕುಚ್ಚು ಹಾಕಬೇಕು, ಅದಕ್ಕೆ ಬೀಡ್ ಹಾಕ್ದೇ 2 ಅಥವಾ 3 ಚೈನ್ಸ್ನ ಹಾಕ್ಕೊಳ್ಳೋಣ. ನಾನು 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ಮತ್ತೆ ಲಾಕ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಹಾಕ್ಕೊಂಡು ಹೋಗಿ ನೋಡಿ ಮತ್ತೆ ಕಂಬಗಳನ್ನ ಮಾಡೋಣ. ನೋಡಿ ಇಲ್ಲಿನ ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ಬೀಡ್ ಆ್ಯಡ್ ಮಾಡಬಾರ್ದಿತ್ತು, ನಾನು ಮಾಡಿಬಿಟ್ಟಿದ್ದೀನಿ. ನನಗೂ ಅದು ಆಗ ಗೊತ್ತಾಗಿಲ್ಲ. ಸೊ ನಾನು ಸ್ವಲ್ಪ ಹೋದ್ಮೇಲೆ ನನಗೆ ಆಗ ಗೊತ್ತಾಯಿತು. ನೋಡಿ ಆಮೇಲೆ ನಿಮಗೆ ತೋರಿಸ್ತೀನಿ. ಅದನ್ನು ಕೂಡ ಬಿಚ್ಚಿಬಿಟ್ಟು ನಾನು ಮತ್ತೆ ಹಾಕಿದೆ ಅದನ್ನು. ಹಾಗೆ ನೋಡ್ತಾ ಇರಿ. ಹಾಗೆ ಡಿಸೈನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮರೀದೆ ತಿಳಿಸಿ. ನೋಡಿ ಈಗ ಗೊತ್ತಾಗ್ತಾ ಇದೆ ಅಲ್ವಾ, ಅಲ್ಲಿ ನೋಡಿ 2 ಬೀಡ್ ಕಾಣಿಸ್ತಾ ಇದೆ. ಅದೇ ನಾನು ಮಾಡಿರೋ ಮಿಸ್ಟೇಕು. ನೋಡಿ ಈಗ ನಾನು ಮತ್ತೆ ಫುಲ್ ಬಿಚ್ಚಿಬಿಟ್ಟು ನೋಡಿ ಇಲ್ಲಿ ಬೀಡ್ ಹಾಕಬಾರ್ದು. ಸ್ಟಾರ್ಟಿಂಗಲ್ಲಿ 3 ಕಂಬಗಳಾದಮೇಲೆ ನಾವು ಹಾಕ್ಕೋಬೇಕು. ಈಗ ನೋಡಿ ನೀವು ಮತ್ತೆ ನಿಮಗೆ ಅದು ಕನ್ಫ್ಯೂಸ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಈಗ 3 ಕಂಬಗಳನ್ನ ಮಾಡ್ಕೋತೀನಿ. ಇದೇ ಥರ 3 ಕಂಬಗಳನ್ನ ಹಾಕ್ಕೊಂಡ್ಮೇಲೆ 3 ಬೀಡ್ ಆಗೋವರೆಗೂ ನಾವು 3 ಬೀಡನ್ನ ಹಾಕ್ಕೋಬೇಕು. 3 ಬೀಡ್ ಆಗಿದ ತಕ್ಷಣ ಮಧ್ಯದಲ್ಲಿ ನಾವು ಬೀಡನ್ನ ಸ್ಕಿಪ್ ಮಾಡಬೇಕು. ಅದು ಕುಚ್ಚು ಕಟ್ಕೊಳ್ಳೋಕ್ಕೆ. ಅದು ಸೊ ನೋಡಿ ಈಗ 3 ಬೀಡ್ ಆಯಿತು. ನೋಡಿ ಆ ಕಡೆನೂ ನೋಡಿ ಈಗ ಬೀಡ್ ಆಗಿದ ತಕ್ಷಣ ನೋಡಿ ನೆಕ್ಸ್ಟಲ್ಲಿ ಬೀಡು ನಾವು ಹಾಕೋದನ್ನ ಬೇಡ. ಡೈರೆಕ್ಟಾಗಿ 2 ಚೈನ ಹಾಕ್ಕೊಂಡು 3 ಚೈನ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಒಳಗಡೆ ಲಾಕ್ ಮಾಡಿಬಿಡೋಣ. ನೋಡಿ ಹೋಗಿ ಈ ಥರ ಕಂಬ ಮಾಡ್ಕೊಂಬಿಡೋಣ. ಮಾಡ್ಕೊಂಡು ಈಗ 3 ಕಂಬದವರೆಗೂ ನಾವಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಕಡೆ ಒಂದು ಸ್ಕಿಪ್ ಮಾಡಬೇಕು, ಆ ಕಡೆ ಒಂದು ಸ್ಕಿಪ್ ಮಾಡಬೇಕು. ಆಮೇಲೆ ಮತ್ತು ನಾವು ಬೀಡ್ಸ್ನ ಆ್ಯಸ್ ಯೂಶುವಲ್ ಆಗಿ ಇನ್ಸರ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಹೋಗಬೇಕು. ಆಮೇಲೆ ಇದು ನೋಡಿ ನಿಮಗೆ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ಮುಂದಿನ ಒಂದು ಡಿಸೈನ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಯಾರ್ಯಾರು ಹೊಸದಾಗಿ ಕಲಿತಾ ಇದ್ದೀರಾ ಅವರೆಲ್ಲ ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ. ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಲಾಸ್ಟಲ್ಲಿ ಈ ಥರ 2-3 ಚೈನ್ಸ್ ಹಾಕ್ಕೊಂಡು ನಾವು ದಾರನ ಕಟ್ ಮಾಡಿಬಿಡೋಣ. ಆಮೇಲೆ ಈ ಥರ ಸೂಜಿನ ತೆಗೆದುಬಿಟ್ರೆ ಅದು ನಾಟ್ ಆಗೋಗುತ್ತೆ. ಸೊ ಗೊತ್ತಾಯ್ತಲ್ವ? ನೋಡಿ ಈ ಥರ ಇದೆ. ತುಂಬ ಸಿಂಪಲ್ ಆಗಿದೆ. ಇದಕ್ಕೆ ನೀವು 350 to 400 ಚಾರ್ಜ್ ಮಾಡ್ಬೋದು. ಸ್ವಲ್ಪ ಹಳ್ಳಿಗಳ ಕಡೆ ಆದರೆ 300 350 ತೊಗೋಬೋದು. ಬಾಯ್.